ಆತ್ಮೀಯ ವಿದ್ಯಾರ್ಥಿಗಳೇ, LBI ಪ್ರಶ್ನಾಕೋಟಿ ಮತ್ತು ಉತ್ತರಗಳು ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಕಲಿಕಾಂಶಗಳು: ಕಾರ್ಬನ್ನಲ್ಲಿ ಬಂಧ, ಸಹವಿಲೆನ್ಸಿಯ ಬಂಧ, ಕಾರ್ಬನ್ನ ಪರಿವರ್ತನೀಯ ಸ್ವಭಾವ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಸರಪಳಿಗಳು, ಕವಲುಗಳು ಮತ್ತು ಉಂಗುರಗಳು, ಕ್ರಿಯಾಗುಂಪುಗಳು, ಅನುರೂಪ ಶ್ರೇಣಿಗಳು, ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿ, ದಹನ ಕ್ರಿಯೆ, ಉತ್ಕರ್ಷಣೆ, ಸಂಕಲನ ಕ್ರಿಯೆ, ಆದೇಶನ ಕ್ರಿಯೆ, ಎಥನಾಲ್ನ ಗುಣಗಳು, ಎಥನೋಯಿಕ್ ಆಮ್ಲದ ಗುಣಗಳು, ಸಾಬೂನುಗಳು ಮತ್ತು ಮಾರ್ಜಕಗಳು. ಬಹು ಆಯ್ಕೆಯ ಪ್ರಶ್ನೆಗಳು. ಕಾರ್ಬನ್ನ ಪರಮಾಣು ತನ್ನ ಹೊರಕವಚದಲ್ಲಿ ಹೊಂದಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 1, 2, 3, 4. ಸರಿಯಾದ ಉತ್ತರ 4. ದ್ವಿಬಂಧ ಏರ್ಪಡುವುದರಿಂದ ಉಂಟಾಗುವ ದ್ವಿಪರಮಾಣುಯ ಅಣು: ಕ್ಲೋರಿನ್, ಆಕ್ಸಿಜನ್, ನೈಟ್ರೋಜನ್, ಅಮೋನಿಯಾ. ಸರಿಯಾದ ಉತ್ತರ ಆಕ್ಸಿಜನ್. ಜೈವಿಕ ಅನಿಲದ ಪ್ರಧಾನ ಘಟಕ: ಪ್ರೊಪೇನ್, ಬ್ಯೂಟೇನ್, ಮೀಥೇನ್, ಈಥೇನ್. ಸರಿಯಾದ ಉತ್ತರ ಮೀಥೇನ್. ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುತ್ತದೆ. ಕಾರ್ಬನ್ನ ಈ ಅನನ್ಯ ಗುಣ ಸಾಬೂನೀಕರಣ, ಕೆಟನೀಕರಣ, ಹೈಡ್ರೋಜನೀಕರಣ, ಎಸ್ಟರೀಕರಣ. ಸರಿಯಾದ ಉತ್ತರ ಕೆಟನೀಕರಣ. ಕಾರ್ಬನ್ ಕಾರ್ಬನ್ ಪರಮಾಣುಗಳು ನಡುವೆ ದ್ವಿಬಂಧ ಕಂಡುಬರುವ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ: ಮೀಥೇನ್, ಈಥೇನ್, ಈಥೀನ್, ಈಥೈನ್. ಸರಿಯಾದ ಉತ್ತರ ಈಥೀನ್. ಹ್ಯಾಲೋ ಆಲ್ಕೈನ್ಗಳಲ್ಲಿ ಕಂಡುಬರುವ ಕ್ರಿಯಾಗುಂಪು: Cl ಅಥವಾ Br, OH, CHO, COOH. Cl ಅಥವಾ Br. ಪ್ರೊಪೆನ್ಯಾಲ್ನ ರಚನಾ ಸೂತ್ರ: A, B, C, D. ಸರಿಯಾದ ಉತ್ತರ ಸಿ. ಈ ಸಂಯುಕ್ತದ ಹೆಸರು: ಪ್ರೊಪೆನೋನ್, ಪ್ರೊಪೆನಾಲ್, ಪ್ರೊಪೆನ್ಯಾಲ್, ಪ್ರೊಪೆನೋಯಿಕ್ ಆಮ್ಲ. ಪ್ರೊಪೆನೋನ್. ಒಂದು ಬೆಂಜೀನ್ ಅಣುವಿನ ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ 6 ಮತ್ತು 6, 9 ಮತ್ತು 3, 7 ಮತ್ತು 5, 3 ಮತ್ತು 9. ಉತ್ತರ 9 ಮತ್ತು 3. ಸೈಕ್ಲೋಹೆಕ್ಸೇನ್ ಅಣು ರಚನೆಯಲ್ಲಿರುವ ಏಕಬಂಧಗಳ ಸಂಖ್ಯೆ 12, 18, 24, 6. ಸರಿಯಾದ ಉತ್ತರ 18. ಆಲ್ಕೀನ್ನ 5ನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 5 ಮತ್ತು 10, 5 ಮತ್ತು 12, 6 ಮತ್ತು 12, 6 ಮತ್ತು 6. ಸರಿಯಾದ ಉತ್ತರ 6 ಮತ್ತು 12. ಸೈಕ್ಲೋಹೆಕ್ಸೇನ್ ಮತ್ತು ಹೆಕ್ಸೀನ್ಗಳ ಅಣುಸೂತ್ರ: C6H12, C6H14, C6H10, C6H6. ಉತ್ತರ C6H12. ಅನುರೂಪ ಶ್ರೇಣಿಗಳ 2 ಕ್ರಮಾನುಗತ ಸಂಯುಕ್ತಗಳ ಅಣುಸೂತ್ರಗಳಲ್ಲಿ ಕಂಡುಬರುವ ವ್ಯತ್ಯಾಸ: CH2, CH4, C2H2, C2H4. ಉತ್ತರ CH2. ಇವುಗಳಲ್ಲಿ ಅನುರೂಪ ಶ್ರೇಣಿಗಳಲ್ಲಿರುವ ಸಂಯುಕ್ತಗಳ ಗುಂಪು: CH4, C2H4, C3H4, CH3OH, C2H5CHO, C3HCN, COOH, C2H2, C2H6, CH4, C2H2, C3H4, C4H6. ಉತ್ತರ C2H2, C3H4, C4H6. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು: ಮೀಥೇನ್, ಈಥೀನ್, ಈಥೈನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಈಥೈನ್, ಈಥೇನ್, ಮೀಥೇನ್, ಈಥೈನ್, ಪ್ರೊಪೀನ್, ಬ್ಯೂಟೈನ್. ಉತ್ತರ ಈಥೇನ್, ಪ್ರೊಪೇನ್, ಬ್ಯೂಟೇನ್. ಆಲ್ಕೈನ್ಗಳ ಸಾಮಾನ್ಯ ಅಣುಸೂತ್ರ: CnH2n-2, CnH2n+2, CnH2n, CnH2n+1. ಉತ್ತರ CnH2n-2. ಅನುರೂಪ ಶ್ರೇಣಿಯಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳು C2H6, C3H8, C4H10 ಆಗಿವೆ. ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಅಣುಸೂತ್ರ: CnH2n, CnH2n-2, CnH2n-2, CnH2n+2. ಉತ್ತರ CnH2n+2. ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವೆ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳೆಂದರೆ ಆಲ್ಡಿಹೈಡ್ಗಳು, ಕೀಟೋನ್ಗಳು, ಎಸ್ಟರ್ಗಳು, ಹ್ಯಾಲೋ ಆಲ್ಕೈನ್ಗಳು. ಉತ್ತರ ಎಸ್ಟರ್ಗಳು. 1 ಅಂಕದ ಪ್ರಶ್ನೆಗಳು. ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ. ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ:
C2H5COOH ನ ಅಣುವಿನ ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಯನ್ನು ತಿಳಿಸಿ. 9 ಏಕಬಂಧಗಳು ಮತ್ತು 1 ದ್ವಿಬಂಧ. ಈಥೀನ್ ಅಣುವಿನ ರಚನಾ ವಿನ್ಯಾಸ ಬರೆಯಿರಿ. ಈಥೀನ್. ಕೆಳಗೆ ಕೊಟ್ಟಿರುವ ರಚನಾ ಸೂತ್ರವನ್ನು ಹೊಂದಿರುವ ಸಾವಯವ ಸಂಯುಕ್ತಗಳನ್ನು ಹೆಸರಿಸಿ. ಮೆಥೆನಾಲ್, ಬ್ರೋಮೋಈಥೇನ್. 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಕೀಟೋನ್ನ ರಚನಾ ಸೂತ್ರವನ್ನು ಬರೆಯಿರಿ. ಕೀಟೋನ್ನ ರಚನಾ ಸೂತ್ರ. ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ C2H4 ಆದರೆ 5ನೇ ಸದಸ್ಯನ ಅಣುಸೂತ್ರವನ್ನು ಕಂಡುಹಿಡಿಯಿರಿ. C6H12. ಕಾರ್ಬನ್ ಸಂಯುಕ್ತಗಳ ಒಂದು ಗುಂಪಿನ ಮೊದಲನೇ ಸದಸ್ಯ CH3Cl ಆಗಿದೆ. ಈ ಗುಂಪಿನ 3ನೇ ಸದಸ್ಯನ ಸಂಯುಕ್ತದ ಅಣುಸೂತ್ರ ಮತ್ತು ಹೆಸರನ್ನು ಬರೆಯಿರಿ. C3H7Cl. ಕ್ಲೋರೋಪ್ರೊಪೇನ್. ಬೆಂಜಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ. ಅಣುಸೂತ್ರ C6H6. ರಚನಾ ಸೂತ್ರ. ಹೈಡ್ರೋಕಾರ್ಬನ್ ಸಂಯುಕ್ತಗಳನ್ನು ಸಾಮಾನ್ಯವಾಗಿ ಇಂಧನಗಳಾಗಿ ಬಳಸುತ್ತಾರೆ ಏಕೆ? ಹೈಡ್ರೋಕಾರ್ಬನ್ ಸಂಯುಕ್ತಗಳು ಸಾಮಾನ್ಯವಾಗಿ ಇಂಧನವಾಗಿ ಬಳಸುತ್ತಾರೆ ಏಕೆಂದರೆ ಈ ಸಂಯುಕ್ತಗಳು ದಹನ ಕ್ರಿಯೆಯಲ್ಲಿ ಅಧಿಕ ಪ್ರಮಾಣದ ಉಷ್ಣ ಮತ್ತು ಬೆಳಕನ್ನು ಬಿಡುಗಡೆಗೊಳಿಸುತ್ತವೆ. ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಸಂಕಲನ ಕ್ರಿಯೆಯನ್ನು ಬಳಸಲಾಗುತ್ತದೆ ಏಕೆ? ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳು ಅಪರ್ಯಾಪ್ತ ಕಾರ್ಬನ್ ಸರಪಳಿಯ ಸಂಯುಕ್ತಗಳನ್ನು ಹೊಂದಿವೆ. ಸಂಕಲನ ಕ್ರಿಯೆಯಿಂದ ಈ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸರಪಳಿಯ ಸಂಯುಕ್ತಗಳಾಗಿ ಪರಿವರ್ತಿಸಬಹುದು. ಆದ್ದರಿಂದ ಇದನ್ನು ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುತ್ತಾರೆ. ಎಥನೋಯಿಕ್ ಆಮ್ಲವನ್ನು ಗ್ಲೇಸಿಯಲ್ ಎಸ್ಟಿಕ್ ಆಮ್ಲ ಎಂದು ಕರೆಯುತ್ತಾರೆ ಏಕೆ? ಶುದ್ಧ ಎಥನೋಯಿಕ್ ಆಮ್ಲದ ದ್ರವಣ ಬಿಂದು 290 ಕೆಲ್ವಿನ್. ಇದು ಚಳಿಗಾಲದಲ್ಲಿ ಹೆಪ್ಪುಗಟ್ಟುವುದರಿಂದ ಇದನ್ನು ಗ್ಲೇಸಿಯಲ್ ಎಸಿಟಿಕ್ ಆಮ್ಲ ಎಂದು ಕರೆಯುತ್ತಾರೆ. ನೀರಿನಲ್ಲಿ 5 ರಿಂದ 8% ಅಸಿಟಿಕ್ ಆಮ್ಲದ ದ್ರಾವಣವನ್ನು ಏನೆಂದು ಕರೆಯುತ್ತಾರೆ? ವಿನೆಗರ್. ಎಥನಾಲ್ ಸೋಡಿಯಂನೊಂದಿಗೆ ವರ್ತಿಸಿದಾಗ ಅನಿಲ ಬಿಡುಗಡೆಯಾಗುತ್ತದೆ. ಈ ಅನಿಲವನ್ನು ಹೆಸರಿಸಿ ಮತ್ತು ಇದರ ಇರುವಿಕೆಯನ್ನು ಹೇಗೆ ಪರೀಕ್ಷಿಸುವಿರಿ ತಿಳಿಸಿ. ಹೈಡ್ರೋಜನ್ ಅನಿಲದ ಸಮೀಪಕ್ಕೆ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ತಂದರೆ ಅದು ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ. ಎಥನೋಯಿಕ್ ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತವನ್ನು ಹೆಸರಿಸಿ. ಲವಣ ಮತ್ತು ನೀರು ಉಂಟಾಗುತ್ತದೆ. NaOH plus CH3COOH is given raised to CH3COONA plus H2O. ಅನುರೂಪ ಶ್ರೇಣಿಯಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರಗಳು C2H6, C3H8 ಮತ್ತು C4H10 ಆಗಿದೆ. ಈ ಅನುರೂಪ ಶ್ರೇಣಿಯ ಸಾಮಾನ್ಯ ಸೂತ್ರವನ್ನು ಬರೆಯಿರಿ. CnH2n+2. ಕಾರ್ಬನ್ ಕೇವಲ ಸಹವೆಲೆನ್ಸಿಯ ಸಂಯುಕ್ತಗಳನ್ನು ಉಂಟು ಮಾಡುವುದು ಕಾರಣ ಕೊಡಿ. ಏಕೆಂದರೆ ಚತುರ್ವೆಲೆನ್ಸಿಯ ಗುಣ ಹೊಂದಿದೆ. ಕೆಳಗಿನ ಚಿತ್ರದಲ್ಲಿ ತೋರಿಸುವಂತೆ P ಮತ್ತು Q ಎಂಬ 2 ಪ್ರನಾಳಗಳಲ್ಲಿ ಒಂದು ಚಟುವಟಿಕೆಯನ್ನು ಕೈಗೊಳ್ಳಲಾಗಿದೆ. ಯಾವ ಪ್ರನಾಳದಲ್ಲಿ ಕರಗದ ಒತ್ತಡ ಮತ್ತು ಯಾವ ಪ್ರನಾಳದಲ್ಲಿ ಅಧಿಕ ನೊರೆಯು ಉಂಟಾಗುತ್ತದೆ ನಿರ್ಧರಿಸಿ. ಕರಗದ ಒತ್ತಡ P, ಅಧಿಕ ನೊರೆಯು Q. ಅಧಿಕ ನೊರೆಯು Q. 2 ಅಂಕದ ಪ್ರಶ್ನೆಗಳು. ಕಾರಣ ಕೊಡಿ. ಸಹವೆಲೆನ್ಸಿಯ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿಯ ಬಿಂದು ಕಡಿಮೆ. ಸಹವೆಲೆನ್ಸಿಯ ಬಂಧಗಳಿಂದ ಆದ ಸಂಯುಕ್ತಗಳಲ್ಲಿ ಅಂತರಾಣ್ವಿಕ ಬಲ ಕಡಿಮೆ ಇರುವುದರಿಂದ ಇವುಗಳ ದ್ರವಣ ಬಿಂದು ಮತ್ತು ಕುದಿಯ ಬಿಂದು ಕಡಿಮೆ. ಸಹವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು. ಸಹವೆಲೆನ್ಸಿಯ ಬಂಧಗಳಿಂದ ಆದ ಸಂಯುಕ್ತಗಳು ವಿದ್ಯುತ್ ಆವೇಶಯುಕ್ತ ಕಣಗಳನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಇವು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು. ಕಾರ್ಬನ್ನಲ್ಲಿ ಗಮನಿಸಬಹುದಾದ 2 ಪ್ರಮುಖ ಅಂಶಗಳನ್ನು ತಿಳಿಸಿ. ಕಾರ್ಬನ್ ಪರಮಾಣುಗಳು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಕೆಟನೀಕರಣ ಕ್ರಿಯೆಯಲ್ಲಿ ಉದ್ದ ಸರಪಳಿ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ. ಕಾರ್ಬನ್ನ ವೇಲೆನ್ಸಿ 4, ಇದರಿಂದಾಗಿ ಇದು 4 ಇತರೆ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ವಿಶಿಷ್ಟ ಗುಣವನ್ನು ಸಂಯುಕ್ತಗಳನ್ನು ಉಂಟು ಮಾಡುವ ಸಾಮರ್ಥ್ಯ ಹೊಂದಿದೆ. ಕಾರಣ ಕೊಡಿ. ಅನುರೂಪ ಶ್ರೇಣಿಗಳಲ್ಲಿ ಅಣುರಾಶಿಯು ಹೆಚ್ಚಳದೊಂದಿಗೆ ಭೌತ ಲಕ್ಷಣಗಳಲ್ಲಿ ಒಂದು ಕ್ರಮಬದ್ಧತೆ ಕಂಡುಬರುತ್ತದೆ. ಅನುರೂಪ ಶ್ರೇಣಿಗಳಲ್ಲಿ ಅಣುರಾಶಿಯು ಹೆಚ್ಚಳದೊಂದಿಗೆ ದ್ರವಣ ಬಿಂದು ಮತ್ತು ಕುದಿಯ ಬಿಂದುಗಳು ಹೆಚ್ಚಾಗುವುದರಿಂದ ಭೌತ ಲಕ್ಷಣಗಳಲ್ಲಿ ಒಂದು ಕ್ರಮಬದ್ಧತೆ ಕಂಡುಬರುತ್ತದೆ. ಕೇವಲ ಕ್ರಿಯಾಗುಂಪಿನಿಂದ ನಿರ್ಧರಿಸಲ್ಪಡುವ ರಾಸಾಯನಿಕ ಗುಣಗಳು ಅನುರೂಪ ಶ್ರೇಣಿಗಳಲ್ಲಿ ಬದಲಾಗುವುದಿಲ್ಲ. ಅನುರೂಪ ಶ್ರೇಣಿಗಳ ಸಂಯುಕ್ತಗಳಲ್ಲಿ ಒಂದೇ ಕ್ರಿಯಾಗುಂಪು ಇದ್ದರೆ ರಾಸಾಯನಿಕ ಗುಣಗಳು ಒಂದೇ ರೀತಿಯಾಗಿರುತ್ತವೆ. ಆದ್ದರಿಂದ ಕ್ರಿಯಾಗುಂಪಿನಿಂದ ನಿರ್ಧರಿಸಲ್ಪಡುವ ರಾಸಾಯನಿಕ ಗುಣಗಳು
ಬದಲಾಗುವುದಿಲ್ಲ. ಕೆಳಗಿನ ಅಣುಗಳ ಚುಕ್ಕಿ ರಚನೆಗಳನ್ನು ಬರೆಯಿರಿ. ಹೈಡ್ರೋಜನ್, ಈಥೇನ್. ಕ್ರಿಯಾಗುಂಪು ಎಂದರೇನು? ಪ್ರೊಪೆನ್ಯಾಲ್ ಮತ್ತು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾಗುಂಪುಗಳನ್ನು ಹೆಸರಿಸಿ. ಕಾರ್ಬನ್ ಪರಮಾಣು ಸರಪಳಿಗಳ ಉದ್ದ ಮತ್ತು ಸ್ವಭಾವವನ್ನು ಲೆಕ್ಕಿಸದೆ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವ ಭಿನ್ನ ಜಾತಿಯ ಪರಮಾಣುಗಳು ಮತ್ತು ಇವುಗಳನ್ನು ಹೊಂದಿರುವ ಗುಂಪುಗಳಿಗೆ ಕ್ರಿಯಾಗುಂಪುಗಳು ಎಂದು ಕರೆಯುತ್ತಾರೆ. ಆಲ್ಡಿಹೈಡ್ ಮತ್ತು ಆಲ್ಕೋಹಾಲ್, CHO ಮತ್ತು OH. ಕ್ರಿಯಾಗುಂಪುಗಳು ಎಂದರೇನು? ಈಥೇನಿನ ಒಂದು ಹೈಡ್ರೋಜನ್ ಪರಮಾಣುವನ್ನು CHO ಗುಂಪಿನಿಂದ ಪಲ್ಲಟಗೊಳಿಸಿದಾಗ ದೊರೆಯುವ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. ರಚನಾ ಸೂತ್ರ: ಒಂದು ನಿರ್ದಿಷ್ಟ ಗುಂಪಿನ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಅನುಪಾತ 1:2 ಆಗಿದೆ. ಆದರೂ CH2 ಹೈಡ್ರೋಕಾರ್ಬನ್ಗಳ ಮೊದಲ ಸದಸ್ಯ ಆಗಲು ಸಾಧ್ಯವಿಲ್ಲ. ಇದಕ್ಕೆ ಕಾರಣವೇನು? ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ರಚನಾ ಸೂತ್ರವನ್ನು ಬರೆಯಿರಿ. ಕಾರ್ಬನ್ನ ಚತುರ್ವೇಲೆನ್ಸಿಯ ಗುಣ ಸಂತೃಪ್ತಗೊಳ್ಳುವುದಿಲ್ಲ. ಕಾರ್ಬನ್ ಪರಮಾಣು ಹೈಡ್ರೋಜನ್ ಪರಮಾಣುವಿನೊಂದಿಗೆ ದ್ವಿಬಂಧ ಉಂಟು ಮಾಡಲು ಸಾಧ್ಯವಿಲ್ಲ. ಸಾವಯವ ಸಂಯುಕ್ತಗಳ ಒಂದು ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ CH2O HCHO ಆಗಿದೆ. ಈ ಗುಂಪಿನ ಸದಸ್ಯರು ಅನುರೂಪ ಶ್ರೇಣಿಯಲ್ಲಿದ್ದರೆ ಈ ಗುಂಪಿನ ಮೂರನೇ ಸದಸ್ಯನ ಹೆಸರು ಮತ್ತು ಅಣುಸೂತ್ರವನ್ನು ನಿರ್ಧರಿಸಿ. ಈ ಸಾವಯವ ಸಂಯುಕ್ತಗಳ ಗುಂಪಿನ ಸಾಮಾನ್ಯ ಹೆಸರೇನು? ಪ್ರೊಪೆನ್ಯಾಲ್ ಅಥವಾ ಪ್ರೊಪೆನಾಲ್ಡಿಹೈಡ್, C2H5CHO, C3H6O. ಆಲ್ಡಿಹೈಡ್ಗಳು. CH4 plus Cl2 is giving rise to CH3Cl plus HCl. ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಈ ಕ್ರಿಯೆಯು ಸಂಕಲನ ಕ್ರಿಯೆಯೇ ಅಥವಾ ಆದೇಶನ ಕ್ರಿಯೆಯೇ? ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಆದೇಶನ ಕ್ರಿಯೆ. ಈ ಕ್ರಿಯೆಯಲ್ಲಿ ಕ್ಲೋರಿನ್ ಮೀಥೇನ್ ಅಣುವಿನ ಹೈಡ್ರೋಜನ್ ಪರಮಾಣುವಿನ ಸ್ಥಾನ ಪಡೆಯುವುದರಿಂದ ಇದನ್ನು ಆದೇಶನ ಕ್ರಿಯೆ ಎನ್ನುತ್ತಾರೆ. ಆಲ್ಕೈನ್ಗಳು ಎಂದರೇನು? ಆಲ್ಕೈನ್ಗಳ ಮೊದಲ ಸದಸ್ಯನನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರವನ್ನು ಬರೆಯಿರಿ. ಎರಡು ಅಥವಾ ದ್ವಿಬಂಧ ತ್ರಿಬಂಧಗಳನ್ನು ಹೊಂದಿರುವ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಆಲ್ಕೈನ್ಗಳು ಎನ್ನುವರು. ಈಥೈನ್ ಅಥವಾ ಎಸಿಟಿಲೀನ್, C2H2. ಕೆಳಗಿನ ಕ್ರಿಯೆಯನ್ನು ಪೂರ್ಣಗೊಳಿಸಿ. ಈ ಕ್ರಿಯೆಯನ್ನು ಸಾಬೂನೀಕರಣ ಕ್ರಿಯೆ ಎಂದು ಏಕೆ ಕರೆಯುತ್ತಾರೆ? CH2COO C2H5 plus NaOH C2H5OH plus X. CH2COO C2H5 plus NaOH is giving rise to C2H5OH plus CH3COO Na. ಇದನ್ನು ಸಾಬೂನಿನ ತಯಾರಿಕೆಯಲ್ಲಿ ಬಳಸುವುದರಿಂದ ಈ ಕ್ರಿಯೆಯನ್ನು ಸಾಬೂನೀಕರಣ ಕ್ರಿಯೆ ಎಂದು ಕರೆಯುತ್ತಾರೆ. ಕೆಳಗಿನ ರಾಸಾಯನಿಕ ಕ್ರಿಯೆ ಸಮೀಕರಣಗಳನ್ನು ಗಮನಿಸಿ. ಕೆಳಗಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಅಯೋಡಿನ್ ಟಿಂಕ್ಚರ್ ಬಳಸುವ ಹೈಡ್ರೋಕಾರ್ಬನ್ನ ಸಂಯುಕ್ತ ವಿಷಯಾದ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ A plus H2O. A, B ನಿಕಲ್ H2. A ಮತ್ತು B ಉತ್ಪನ್ನಗಳನ್ನು ಹೆಸರಿಸಿ. A ಮತ್ತು B ಉತ್ಪನ್ನಗಳ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಉತ್ಪನ್ನಗಳನ್ನು ಗುರುತಿಸಿ. A ಈಥೀನ್ ಅಪರ್ಯಾಪ್ತ, B ಈಥೇನ್ ಪರ್ಯಾಪ್ತ. ಕೆಳಗಿನ ರಚನೆಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಿ. 1, 2, 3, 4. 1 ಪ್ರೊಪೆನೋಯಿಕ್ ಆಮ್ಲ. 2 ಬ್ಯೂಟೀನ್. 3 ಎಥನಾಲ್. 4 ಪೆಂಟೈನ್. ಎಸ್ಟರ್ ತಯಾರಿಕೆ ತೋರಿಸಲು ಒಂದು ಚಟುವಟಿಕೆ ಬರೆದು ಎಸ್ಟರ್ ಅನ್ನು ಹೇಗೆ ಪತ್ತೆ ಹಚ್ಚಲಾಗುತ್ತದೆ ವಿವರಿಸಿ. ಒಂದು ಪ್ರಮಾಣದಲ್ಲಿ 1 ml ಎಥನಾಲ್, ಶುದ್ಧ ಆಲ್ಕೋಹಾಲ್ ಮತ್ತು 1 ml ಗ್ಲೇಷಿಯಲ್ ಎಸ್ಟಿಕ್ ಆಮ್ಲವನ್ನು ತೆಗೆದುಕೊಂಡು ಇದಕ್ಕೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸಿ ಕನಿಷ್ಠ 5 ನಿಮಿಷಗಳವರೆಗೆ ಜಲತಾಪಕದಲ್ಲಿ ಕಾಯಿಸಿದಾಗ ಎಸ್ಟರ್ ಉಂಟಾಗುತ್ತದೆ. ಈ ಉತ್ಪನ್ನವನ್ನು 20-25 ml ನೀರಿರುವ ಬೀಕರ್ಗೆ ಸುರಿಯಿರಿ ಮತ್ತು ಉತ್ಪತ್ತಿಯಾದ ಮಿಶ್ರಣದ ವಾಸನೆಯನ್ನು ಗ್ರಹಿಸಿ. ಇದು ಮಧುರ ಸುವಾಸನೆಯನ್ನು ಹೊಂದಿದ್ದರೆ ಎಸ್ಟರ್ ಎಂದು ತೀರ್ಮಾನಿಸಬಹುದು. ಎಥನೋಯಿಕ್ ಆಮ್ಲ ಕಾರ್ಬೋನೇಟ್ಗಳು ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ? ಈ ಕ್ರಿಯೆಯು ತಟಸ್ಥೀಕರಣ ಕ್ರಿಯೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಎಥನೋಯಿಕ್ ಆಮ್ಲ ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಸೋಡಿಯಂ ಅಸಿಟೇಟ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. 2CH3COOH plus Na2CO3 is giving rise to 2CH3COONA plus H2O plus CO2. CH3COOH plus NaOH is giving rise to 2CH3COONA plus H2O plus CO2. ಎಸ್ಟರೀಕರಣ ಎಂದರೇನು? ಎಸ್ಟರ್ನ ಉಪಯೋಗಗಳನ್ನು ತಿಳಿಸಿ. ಕಾರ್ಬಾಕ್ಸಿಲಿಕ್ ಆಮ್ಲಗಳು ಆಲ್ಕೋಹಾಲ್ನೊಂದಿಗೆ ವರ್ತಿಸಿ ಎಸ್ಟರ್ಗಳನ್ನು ಉಂಟು ಮಾಡುವ ಕ್ರಿಯೆಗೆ ಎಸ್ಟರೀಕರಣ ಎನ್ನುವರು. ಎಸ್ಟರ್ಗಳನ್ನು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಕಾರ್ಬನ್ ನಡುವೆ ದ್ವಿಬಂಧವನ್ನು ಹೊಂದಿರುವ ಸಂಯುಕ್ತವನ್ನು
ಏಕಬಂಧಗಳನ್ನೇ ಹೊಂದಿರುವ ಸಂಯುಕ್ತವನ್ನಾಗಿ ಪರಿವರ್ತಿಸುವ ಕ್ರಿಯೆಯಲ್ಲಿ ಬಳಸುವ ರಾಸಾಯನಿಕ ಬದಲಾವಣೆಗೆ ಒಳಪಡದ ವಸ್ತುವನ್ನು ಹೆಸರಿಸಿ ನಿಕೆಲ್ ಅಥವಾ ಪೆಲೇಡಿಯಂ. ಈ ಕ್ರಿಯೆಗೆ ಒಂದು ಉದಾಹರಣೆಯನ್ನು ಸಮೀಕರಣದ ರೂಪದಲ್ಲಿ ಬರೆಯಿರಿ. ನಿಕಲ್ ಹೈಡ್ರೋಜನ್ ದ್ವಿಬಂಧ ಏಕಬಂಧ. ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನೆಗಳನ್ನು ಬರೆಯಿರಿ. ಕ್ಲೋರೋಬ್ಯೂಟೇನ್, ಪ್ರೊಪೆನಾಲ್. ಕೆಳಗಿನ ಸಂದರ್ಭಗಳಲ್ಲಿ ನಿಮ್ಮ ವೀಕ್ಷಣೆ ಏನು? ಈಥೀನ್ ಅನ್ನು ಸಂಕಲನ ಕ್ರಿಯೆಗೆ ಒಳಪಡಿಸಲಾಗಿದೆ. ಈಥೀನ್ ಅಣುವು ಈಥೇನ್ ಆಗುತ್ತದೆ. ಮೀಥೇನ್ ಅನ್ನು ಯುವಿ ಕಿರಣಗಳ ಸಮ್ಮುಖದಲ್ಲಿ ಕ್ಲೋರಿನ್ ಜೊತೆಗೆ ವರ್ತಿಸುವಂತೆ ಮಾಡಲಾಗಿದೆ. ಮೀಥೇನ್ ಅಣುವು ಕ್ಲೋರೋಮೀಥೇನ್ ಆಗುತ್ತದೆ. ಕಾರ್ಬನ್ ಸಂಯುಕ್ತಗಳು ನಿಸರ್ಗದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕಂಡುಬರುತ್ತವೆ ಏಕೆ? ಕಾರಣಗಳನ್ನು ಸ್ಪಷ್ಟಪಡಿಸಿ. ಈ ಸಾಮರ್ಥ್ಯವು ಪ್ರಮುಖವಾಗಿ 4 ಗುಣಲಕ್ಷಣಗಳಿಂದಾಗಿದೆ: ಕೆಟನೀಕರಣ, ಚತುರ್ವೇಲೆನ್ಸಿ, ಬಹುಬಂಧಗಳನ್ನು ರೂಪಿಸುವ ಸಾಮರ್ಥ್ಯ ಮತ್ತು ಸಮಾಂಗತೆ. 3 ಅಂಕದ ಪ್ರಶ್ನೆಗಳು. ಸಾಮಾನ್ಯವಾಗಿ ಪರಿಸರದಲ್ಲಿ ಕಾರ್ಬನ್ ಪರಮಾಣುಗಳು ಪರಸ್ಪರ ಜೋಡಣೆಯಿಂದ ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳು ದೊರೆಯುತ್ತವೆ. ಹಾಗಾದರೆ ಕಾರ್ಬನ್ ಪರಮಾಣುಗಳು ಪರಸ್ಪರ ಜೋಡಣೆಯಾಗುವ ಗುಣವನ್ನು ಏನೆಂದು ಕರೆಯುತ್ತಾರೆ? ಕೆಟನೀಕರಣ. ಈ ಗುಣ ಬೇರೆ ಧಾತುಗಳಿಗಿಂತ ಕಾರ್ಬನ್ ಪರಮಾಣುಗಳಲ್ಲಿ ಏಕೆ ಹೆಚ್ಚಾಗಿದೆ? ಕಾರ್ಬನ್ ಬಂಧವು ಹೆಚ್ಚು ಪ್ರಬಲವಾಗಿದ್ದು ಸ್ಥಿರವಾಗಿರುವುದರಿಂದ ಕೆಟನೀಕರಣ ಕಾರ್ಬನ್ ಪರಮಾಣುಗಳಲ್ಲಿ ಹೆಚ್ಚಾಗಿದೆ. ಕಾರ್ಬನ್ ಪರಮಾಣುಗಳು ಹೊಂದಿರಬಹುದಾದ ಜೋಡಣೆಗಳನ್ನು ಹೆಸರಿಸಿ. ನೇರ ಸರಪಳಿ, ಕವಲು ಸರಪಳಿ, ಉಂಗುರು ಸರಪಳಿ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು? ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಅನುರೂಪ ಶ್ರೇಣಿಗಳು ಎಸ್ಟರ್ಗಳು. ಕಾರ್ಬನ್ ಪರಮಾಣುಗಳ ಮಧ್ಯೆ ಕೇವಲ ಏಕಬಂಧಗಳನ್ನು ಹೊಂದಿರುವ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದು ಕರೆಯುತ್ತಾರೆ. ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿರುವ ಆದರೆ ಕ್ರಮಾನುಗತ ಸದಸ್ಯರ ಅಣುಸೂತ್ರಗಳ ನಡುವೆ ಒಂದು CH2 ಘಟಕ ವ್ಯತ್ಯಾಸ ಕಂಡುಬಂದರೆ ಕಾರ್ಬನ್ ಸಂಯುಕ್ತಗಳ ಶ್ರೇಣಿಗಳಿಗೆ ಅನುರೂಪ ಶ್ರೇಣಿಗಳು ಎಂದು ಕರೆಯುತ್ತಾರೆ. ಕಾರ್ಬಾಕ್ಸಿಲಿಕ್ ಆಮ್ಲಗಳು ಮತ್ತು ಆಲ್ಕೋಹಾಲ್ಗಳ ವರ್ತನೆಯಿಂದ ಉಂಟಾಗುವ ಮಧುರವಾದ ವಾಸನೆ ಹೊಂದಿರುವ ಸಂಯುಕ್ತಗಳನ್ನು ಎಸ್ಟರ್ಗಳು ಎಂದು ಕರೆಯುತ್ತಾರೆ. ಮಿಶೆಲ್ಗಳು ಎಂದರೇನು? ಸಹವೆಲೆನ್ಸಿಯ ಬಂಧ ಎಂದರೇನು? ಸಹವೆಲೆನ್ಸಿಯ ಸಂಯುಕ್ತಗಳ ಗುಣಗಳನ್ನು ಬರೆಯಿರಿ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ. ಈ ಅಣುವಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಈ ರಚನೆಗಳಿಗೆ ಮಿಶೆಲ್ಗಳೆಂದು ಕರೆಯುತ್ತಾರೆ. 2 ಪರಮಾಣುಗಳ ಮಧ್ಯೆ ಒಂದು ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗಿರುವ ಬಂಧವೇ ಸಹವೆಲೆನ್ಸಿಯ ಬಂಧ. ಸಹವೆಲೆನ್ಸಿಯ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಮತ್ತು ಕುದಿಯ ಬಿಂದು ಹೊಂದಿವೆ. ಸಾಮಾನ್ಯವಾಗಿ ದುರ್ಬಲ ವಿದ್ಯುತ್ ವಾಹಕಗಳಾಗಿವೆ. ಆದೇಶನ ಕ್ರಿಯೆಗಳು ಎಂದರೇನು? ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅನ್ನು ಹೆಸರಿಸಿ ಮತ್ತು ಇದರ ಅಣುಸೂತ್ರವನ್ನು ಬರೆಯಿರಿ. ಉತ್ಕರ್ಷಣ ಕಾರ್ಯಗಳು ಎಂದರೇನು? ಹೈಡ್ರೋಕಾರ್ಬನ್ಗಳಲ್ಲಿ ಹೈಡ್ರೋಜನ್ ಪರಮಾಣುಗಳನ್ನು ಇತರೆ ಪರಮಾಣುಗಳು ಅಥವಾ ಪರಮಾಣುಗಳ ಗುಂಪುಗಳನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗಳಿಗೆ ಆದೇಶನ ಕ್ರಿಯೆಗಳು ಎನ್ನುವರು. ಮೀಥೇನ್ ಅಥವಾ CH4 ಇತರೆ ವಸ್ತುಗಳಿಗೆ ಆಕ್ಸಿಜನ್ ಸೇರಿಸುವ ವಸ್ತುಗಳನ್ನು ಉತ್ಕರ್ಷಣ ಕಾರ್ಯಗಳು ಎನ್ನುವರು. ಪೆಲೇಡಿಯಂ ಕ್ರಿಯಾವರ್ಧಕ ಉಪಸ್ಥಿತಿಯಲ್ಲಿ ಈಥೀನ್ ಮತ್ತು ಹೈಡ್ರೋಜನ್ ಬಳಸಿಕೊಂಡು ಒಂದು ರಾಸಾಯನಿಕ ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ಉಂಟಾದ ಉತ್ಪನ್ನವನ್ನು ಹೆಸರಿಸಿ. ಇದು ಪರ್ಯಾಪ್ತ ಅಥವಾ ಅಪರ್ಯಾಪ್ತ ಸಂಯುಕ್ತವೋ? ಇದು ಯಾವ ರೀತಿಯ ರಾಸಾಯನಿಕ ಕ್ರಿಯೆ? ಈಥೇನ್ ಪರ್ಯಾಪ್ತ ಸಂಕಲನ ಕ್ರಿಯೆ. ಈ ಕ್ರಿಯೆಯಿಂದ ಪಡೆದ ಅಂತಿಮ ಉತ್ಪನ್ನದಲ್ಲಿಯ ಒಂದು ಹೈಡ್ರೋಜನ್ ಪರಮಾಣುವನ್ನು ಆಲ್ಡಿಹೈಡ್ ಕ್ರಿಯಾ ಗುಂಪಿನ ಸ್ಥಾನಪಲ್ಲಟಗೊಳಿಸಿದಾಗ ಉಂಟಾಗುವ ಕಾರ್ಬನ್ ಸಂಯುಕ್ತದ ಹೆಸರು ಮತ್ತು ಅದರ ರಚನೆಯನ್ನು ಬರೆಯಿರಿ. ಪ್ರೊಪೆನಾಲ್ನ ರಚನೆ. 4 ಅಂಕದ ಪ್ರಶ್ನೆಗಳು. ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ? ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನು ಬರೆಯಿರಿ. ಈ ಕ್ರಿಯೆಯಲ್ಲಿ ಎಥನಾಲ್ಗೆ ಆಕ್ಸಿಜನ್ ಅನ್ನು ಸೇರಿಸಿ ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸಲಾಗುತ್ತದೆ. ಆದ್ದರಿಂದ ಇದು ಉತ್ಕರ್ಷಣ ಕ್ರಿಯೆ. ಒಂದೇ ರೀತಿಯ ಅಣುಸೂತ್ರ ಆದರೆ ವಿಭಿನ್ನ ರಚನೆಗಳನ್ನು ಹೊಂದಿರುವ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಎನ್ನುವರು. ಬ್ಯೂಟೇನ್ನ ರಚನಾ ಸಮಾಂಗಿಗಳು: ಸಾಮಾನ್ಯ ಬ್ಯೂಟೇನ್, ಐಸೋಬ್ಯೂಟೇನ್. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದಲ್ಲಿ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ. ಈ ಅಣುವಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸಿ ಮಿಶೆಲ್ಗಳೆಂಬ ರಚನೆಗಳನ್ನು ಉಂಟುಮಾಡುತ್ತವೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟುಮಾಡುತ್ತದೆ. ಅನಂತರ ಹೆಚ್ಚಿನ ನೀರಿನಲ್ಲಿ ತೊಳೆದಾಗ ಮಿಶೆಲ್ಗಳು ಕೊಳೆಯನ್ನು ಕಿತ್ತು ಹೊರತೆಗೆಯುತ್ತದೆ. ನೀರಿನಲ್ಲಿ ಗಡಸುತನಕ್ಕೆ ಕಾರಣವಾದ ಲವಣಗಳು ಯಾವುವು? ಮಾರ್ಜಕಗಳು. ಗಡಸು ನೀರಿನಲ್ಲಿ ಪರಿಣಾಮಕಾರಿ ಏಕೆ? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲವಣಗಳು. ಸಾಮಾನ್ಯವಾಗಿ ಮಾರ್ಜಕಗಳು ಗಡಸು ನೀರಿನಲ್ಲಿ ಸಾಬೂನುಗಳ ರೀತಿ ಜಲವಿಲೀನಗೊಳ್ಳದ ಒತ್ತಡ ಉಂಟು ಮಾಡುವುದಿಲ್ಲ. ಪರಿಣಾಮಕಾರಿಯಾಗಿ ಸ್ವಚ್ಛ ಮಾಡಬಲ್ಲವು. ಆದ್ದರಿಂದ ಇವು ನೀರಿನಲ್ಲಿಯೂ ಪರಿಣಾಮಕಾರಿ. ಕಾರ್ಬನ್ ಪರಮಾಣುಗಳು C4- ಆನಯನ್ ಮತ್ತು C4+ ಕ್ಯಾಟಯನ್ಗಳನ್ನು ಉಂಟು ಮಾಡುವುದಿಲ್ಲ ಏಕೆ? ಕಾರ್ಬನ್ ಪರಮಾಣುವಿನ ಬೀಜ ಕೇಂದ್ರ ಹೆಚ್ಚುವರಿಯಾಗಿ ಪಡೆದುಕೊಂಡ 4 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ.
ಹಾಗೆಯೇ ಕಾರ್ಬನ್ ಪರಮಾಣುವಿನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯುವುದು ಕಷ್ಟ. ಆದ್ದರಿಂದ C4- ಅಥವಾ C4+ ಅಯಾನುಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ನೈಟ್ರೋಜನ್ ಅಣು ಮತ್ತು ಈಥೀನ್ ಅಣುಗಳ ಚುಕ್ಕಿ ರಚನೆಯನ್ನು ಬರೆಯಿರಿ. ನೈಟ್ರೋಜನ್ ಅಣು, ಈಥೀನ್ ಅಣು. 5 ಅಂಕದ ಪ್ರಶ್ನೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧ ಹೊಂದಿವೆ. ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿವೆ. ಕಡಿಮೆ ಕ್ರಿಯಾಶೀಲವಾಗಿವೆ, ಹೆಚ್ಚು ಕ್ರಿಯಾಶೀಲವಾಗಿವೆ. ಆದೇಶನ ಕ್ರಿಯೆಗೆ ಒಳಪಡುತ್ತವೆ. ಸಂಕಲನ ಮತ್ತು ಆದೇಶನ ಕ್ರಿಯೆಗಳಿಗೆ ಒಳಪಡುತ್ತವೆ. ದಹಿಸಿದಾಗ ನೀಲಿ ಜ್ವಾಲೆ ಉಂಟು ಮಾಡುತ್ತವೆ. ದಹಿಸಿದಾಗ ಕೆಂಪು ಅಥವಾ ಹಳದಿ ಜ್ವಾಲೆ ಉಂಟು ಮಾಡುತ್ತವೆ. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೆಯಿರಿ. ಪ್ರೊಪೆನೋಯಿಕ್ ಆಮ್ಲ C2H5COOH. ಸೈಕ್ಲೋಹೆಕ್ಸೇನ್ C6H12. ಪೆಂಟೇನ್ C5H12. ಧನ್ಯವಾದಗಳು.